ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೌಜನ್ಯ ಪ್ರಕರಣದಲ್ಲಿ ಇಡೀ ರಾಜ್ಯ ಕಾಯ್ತಾ ಇರುವಂತಹ ಸೌಜನ್ಯ ಪ್ರಕರಣ, ಅದು ಯಾವತ್ತೂ ಮರೆಯಲ್ಲ. ಏನೇ ಸುದ್ದಿ ಇಲ್ಲದೆ ಸೈಲೆಂಟ್ ಆಗಿದ್ರು ಸಹ ಎಲ್ಲರ ಮೈಂಡಲ್ಲಿ ಓಡ್ತಾ ಇರುತ್ತೆ, ಏನಾಯಿತು ಸೌಜನ್ಯ ಪ್ರಕರಣ ಅಂತ. ಅದಕ್ಕೆ ಕುರಿತಾಗಿ ದೊಡ್ಡ ಬೆಳವಣಿಗೆ ಒಂದು ನಡೆದಿದೆ, ಬಹಳ ದೊಡ್ಡ ಬೆಳವಣಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ. ಅಲ್ಲಿಲ್ಲ, ಸುಪ್ರೀಂ ಕೋರ್ಟಿನಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ. ಸುಪ್ರೀಂ ಕೋರ್ಟಿನ ಈ ನಡವಳಿಕೆ ಅಥವಾ ಈ ಒಂದು ಕ್ರಮ ಏನಿದೆಯಲ್ಲ, ಅದು ಸುಪ್ರೀಂ ಕೋರ್ಟ್ ಈ ಕೇಸನ್ನು ಮರು ತನಿಖೆಗೆ ಕೊಡುವ ಒಲವನ್ನು ಹೊಂದಿದೆಯಾ ಅನ್ನುವಂಥದ್ದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ಒಂದು ನೋಟಿಸನ್ನು ಕೊಟ್ಟಿದೆ, CBIಗೂ ಕೊಟ್ಟಿದೆ, ಕರ್ನಾಟಕ ಸರ್ಕಾರಕ್ಕೂ ಕೊಟ್ಟಿದೆ. ಮುಂದೆ ಮರು ತನಿಖೆ ಮಾಡೋದೇ ಆದರೆ ಯಾರ ಕೈಲಿ ಮಾಡಿಸೋದು ಸೂಕ್ತ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು CBIಗೆ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕಳಿಸಿದೆ. ಸೊ ಏನು ಬೆಳವಣಿಗೆ ಆಗಿರೋದು, ಯಾಕಾಯಿತು ಈ ಬೆಳವಣಿಗೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಈ ಬೆಳವಣಿಗೆಯ ಮಹತ್ವ ಏನು ಸೌಜನ್ಯ ಕೇಸಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸೌಜನ್ಯ ಪ್ರಕರಣ ನಿಮಗೆ ಗೊತ್ತೇ ಇದೆ, ಆಯಿತು 13 ವರ್ಷ. ಇಲ್ಲಿಯವರೆಗೆ ಯಾರು ಏನು ಮಾಡಿದ್ರು ಆ ಮಗುಗೆ, ಯಾರೂ ಇಲ್ಲ. ಇದ್ದವನೊಬ್ಬ, ಅವನನ್ನು ಸಹ ಈಗ ಖುಲಾಸೆ ಮಾಡಿ ಕಳಿಸಿದ್ದಾಯಿತು. ಹಾಗಾದರೆ ಯಾರು ನಿಜವಾದ ಕಲ್ಪ್ರಿಟ್ಗಳು, ಯಾರು ಕ್ರೂರಿಗಳು, ಯಾರು ಇಲ್ಲ? ಮೊದಲು ಲೋಕಲ್ ಪೊಲೀಸ್ ತನಿಖೆ, ಅದು ಪೂರ್ತಿಯಾದಂತಹ ಫ್ರಾಡ್ ತನಿಖೆ ಅಂತ ಇಲ್ಲಿಯವರೆಗೆ ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ. ಅದರಲ್ಲಿ ಏನೂ ನಡೀಲಿಲ್ಲ. ಕೇಸ್ ಮುಚ್ಚಾಕುವಂತಹ, ಕೊಲೆಗಡಕರನ್ನು, ರೇಪಿಸ್ಟ್ಗಳನ್ನು ಸೇವ್ ಮಾಡುವಂತಹ ಪ್ರಯತ್ನ ನಡೆದಿತ್ತು ಅಂತಲೇ ಅನುಮಾನಗಳಿರೋದು. ಆ ರೀತಿಯಾಗಿ ಪೊಲೀಸರು ನಡ್ಕೊಂಡಿದ್ದು ಬೆಳ್ತಂಗಡಿ ಪೊಲೀಸರು. ಆ ಕೇಸು ಇಮ್ಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನಲ್ಲಿ ಆ ನಂತರ CIDಗೆ ಹೋಯಿತು. CID ಕಡೆಯಿಂದಲೂ ಸಹ ಯಾವುದೇ ರೀತಿಯಾದಂತಹ ಪಾಸಿಟಿವ್ನೆಸ್ ಕಂಡು ಬರಲಿಲ್ಲ. CBIಗೆ ಹೋಯಿತು. CBI ಇದ್ದ ಒಬ್ಬ ಆರೋಪಿಯನ್ನು, ಅವನು ಪಾಪ ಅಮಾಯಕನ ಥರ ಕಾಣಿಸ್ತಾನೆ, ಅವನಿಗೆ ಮಾನಸಿಕ ಅಸ್ವಸ್ಥನ ರೀತಿ ಇದ್ದಾನೆ, ಅವನನ್ನು ಹಿಡ್ಕೊಂಡಿದ್ರು. ಅವನನ್ನು ಖುಲಾಸೆ ಆಗೋಯ್ತು. CBI ತನಿಖೆಯಲ್ಲೂ ಏನೂ ಹೊರಗಡೆ ಬರಲಿಲ್ಲ. ಅಲ್ಲಿಗೆ ಆತ ಈ ಸಿಕ್ಕಾಕೊಂಡಿದ್ದವನು ಮಾಡಲಿಲ್ಲ, ಅಥವಾ ಆರೋಪಿ ಮಾಡಲಿಲ್ಲ. ಹಾಗಾದರೆ ಯಾರು ಮಾಡಿದರು ಅನ್ನೋದಕ್ಕೆ ಉತ್ತರ ಇಲ್ಲ. ಹಾಗೋ ಹೀಗೋ ಅದನ್ನು ಮುಚ್ಚಾಕೊಂಡು ಬರ್ತಿದ್ರು. ಆನಂತರ ತಲೆಬುಡೆ ಪ್ರಕರಣ ಬಂತು. ಚಿನ್ನಯ್ಯ ಬಂದ, ತಲೆಬುಡೆ ಹಿಡ್ಕೊಂಡು ಬಂದ. SIT ಫಾರ್ಮ್ ಆಗಬೇಕಾಯಿತು. ಅದಕ್ಕೆ ಸೌಜನ್ಯ ಕೇಸನ್ನು ಕೊಡೋದಿಲ್ಲ ಅಂತ ಪರಮೇಶ್ವರ್ ಸಾಹೇಬರು, ರಾಜ್ಯದ ಗೃಹ ಮಂತ್ರಿ, ಅವರು ಸ್ವತಃ ಹೇಳಿದ್ರು. ಬಟ್ ಹಾಗೆ ಸುತ್ತಿ ಹೀಗೆ ಸುತ್ತಿ ಆ ತಲೆಬುಡೆಗಳ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಎರಡಕ್ಕೂ ಮಿಕ್ಸ್ ಮಾಡಲೇಬೇಕಾಯಿತು. ಸೊ SIT ಅವರು ಸಹ ಸೌಜನ್ಯ ಕುರಿತಾಗಿ ಒಂದಷ್ಟು ತನಿಖೆಯನ್ನು ಮಾಡಿದ್ರು. ಆ ನಂತರ ಇಡೀ ಪ್ರಕರಣ, ಇಡೀ ತಲೆಬುರುಡೆಗಳು ಸಿಕ್ಕಿದ್ದು, ಅದು ಇದು ಎಲ್ಲ ಸೇರಿ, ಬಂಗ್ಲಾಗುಡ್ಡೆ ಅದು ಇದಂತೆ ಎಲ್ಲ ಸೇರಿ ಒಂದು ಇಂಟ್ರಿಮ್ ರಿಪೋರ್ಟನ್ನು SIT ಕೊಡ್ತು, ಮೊಹಂತಿಯವರ ನೇತೃತ್ವದಲ್ಲಿ. ಅದನ್ನು ಸರ್ಕಾರ ಇಲ್ಲಿಯವರೆಗೆ ಬಹಿರಂಗಪಡಿಸಿಲ್ಲ. ಆ ರಿಪೋರ್ಟ್ ಕೊಟ್ಟು ಸಹ 7-8 ತಿಂಗಳಾಗೋಗ್ಬಿಟ್ಟಿದೆ. ಈಗ ಏನು ಮಾಡ್ತಿದ್ದಾರೆ SIT ಅವರು ಅನ್ನೋದ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ, ಯಾವ ಅಪ್ಡೇಟು ಇಲ್ಲ. ಏನು ನಡೀತಿದೆ ಯಾರಿಗೂ ಗೊತ್ತಿಲ್ಲ. ಇದರ ನಡುವೆ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಅರ್ಜಿ ಸಲ್ಲಿಸಿದ್ರು. CBI ಕೇಸಲ್ಲಿ ಖುಲಾಸೆ ಆತ ಅಲ್ಲ ಅಂತ ನಾವು ಮೊದಲಿಂದಲೇ ಹೇಳ್ತಾ ಇದ್ದೀವಿ. ಇನ್ಯಾರೋ ಮಾಡಿರೋದು ಅಂತ ನಾವು ಅನುಮಾನ ವ್ಯಕ್ತಪಡಿಸಿದ್ವಿ ಕೆಲವ್ರ ಮೇಲೆ. ಅವ್ರ ಮೇಲೆ ತನಿಖೆನೂ ಆಗಲಿಲ್ಲ, ವಿಚಾರಣೆನೂ ಆಗಲಿಲ್ಲ. ಈ ಕೇಸಲ್ಲಿ ಮೋಸ ಆಗಿದೆ, ನನ್ನ ಮಗಳಿಗೆ ನ್ಯಾಯ ಸಿಗಬೇಕು, ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು, ಈ ಕೇಸು ಮರು ತನಿಖೆ ಆಗಬೇಕು ಅಂತ ಕುಸುಮಾವತಿಯವರು ಸುಪ್ರೀಂ ಕೋರ್ಟಲ್ಲಿ ಹಾಕಿದರು. ಸೊ ಸುಪ್ರೀಂ ಕೋರ್ಟ್ ಅವರು CID, ರಾಜ್ಯ ಸರ್ಕಾರ ಎರಡಕ್ಕೂ ಸಹ ಒಂದು ನೋಟಿಸನ್ನು ಕೊಟ್ಟಿತ್ತು. ಇದಕ್ಕೆ ನಿಮ್ಮ ಉತ್ತರ ಏನು ಅಂತ. ನಿನ್ನೆ ಅದರ ವಿಚಾರಣೆ ಇತ್ತು. ವಿಚಾರಣೆ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ ಆಗಲಿ CBI ಆಗಲಿ ಈ ಕೇಸಲ್ಲಿ ಗಂಭೀರವಾಗಿಲ್ಲ. ಯಾವುದೋ ದೊಡ್ಡ ತಲೆನ ಸೇವ್ ಮಾಡೋದಕ್ಕೆ ಇವರೆಲ್ಲರೂ ಸಹ ತುದಿಗಾಲಲ್ಲಿ ನಿಂತಿದ್ದಾರೆ, ಮಾನ ಮರ್ಯಾದೆ ಬಿಟ್ಟು ನಿಂತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನಿನ್ನೆ ಆಗಿದ್ದು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ. ಕೇಸ್ ಹಿಯರಿಂಗ್ಗೆ ರಾಜ್ಯ ಸರ್ಕಾರದ ಕಡೆಯಿಂದನೂ ಲಾಯರ್ ಇಲ್ಲ, CBI ಕಡೆಯಿಂದನೂ ಲಾಯರ್ ಇಲ್ಲ. ಬೆಳಗ್ಗೆ ಇಬ್ರಿಗೂ ಇಲ್ಲ, ಇಬ್ಬರ ಕಡೆಯಿಂದನೂ ಇಲ್ಲ. ಕೋರ್ಟ್ ಶಾಕ್ ಆಗೋಯ್ತು. ಸುಪ್ರೀಂ ಕೋರ್ಟ್ ಮಧ್ಯಾಹ್ನದ ಮೇಲೆ ಮತ್ತೆ ಕರೆದ್ರು, ಆಗ ಬಂದರು. ನಾವಿದ್ದೀವಿ ಅಂತ ಸುಪ್ರೀಂ ಕೋರ್ಟು ಕೆಂಡಾಮಂಡಲ ಆಯಿತು.
ಬೆಳಗ್ಗೆ ಯಾಕ್ರಿ ಬರಲಿಲ್ಲ ಇಷ್ಟು ಇಂಪಾರ್ಟೆಂಟ್ ಕೇಸ್ಗೆ ನೀವು ಹೆಡಿಂಗ್ ಅಂತ. ಅದಕ್ಕೆ ಇವರೇನೋ ಸಮಜಾಯಿಷಿಗಳು ಅದು ಕತೆ ಹೊಡೆದ್ರು. ಆ ನಂತರ ಸುಪ್ರೀಂ ಕೋರ್ಟ್ ಮಹತ್ತರವಾದಂತಹ ಒಂದು ತೀರ್ಪನ್ನು ಅಥವಾ ಆದೇಶವನ್ನು ಕೊಡ್ತು. ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಅಂತ ಪರಿಗಣಿಸಬಹುದಾದಂತಹ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಸುರಕ್ಷತೆಯನ್ನು ಒದಗಿಸಬೇಕು, ರಕ್ಷಣೆಯನ್ನು ಒದಗಿಸಬೇಕು, ನೀವು ರಕ್ಷಣೆ ಕೊಡಬೇಕು ಅಂತ ಆದೇಶವನ್ನು ಮಾಡಿದೆ. ಅಂದರೆ ಒಂದೇ ಒಂದು ಸಾಕ್ಷಿಗೂ ಸಹ ಯಾರು ಬೆದರಿಸೋಕ್ಕಾಗಬಾರ್ದು, ಅವರಿಗೆ ಅಪಾಯ ಆಗಬಾರ್ದು, ಏನೂ ಆಗಬಾರ್ದು. ಕಾರಣ ಏನು ಅಂದರೆ ಕುಸುಮಾವತಿ ಪರ ಲಾಯರ್ಗಳು ಈ ಹಿಂದೆಯೂ ಸಹ ಹೇಳ್ಕೊಂಡಿದ್ರು ಸುಪ್ರೀಂ ಕೋರ್ಟಲ್ಲಿ, ಸಾಕ್ಷಿಗಳಾಗಿ ಮುಂದೆ ಬಂದವರೆಲ್ಲರನ್ನೂ ಸಹ ಕೊಂದು ಹಾಕಿದ್ದಾರೆ. ಅದನ್ನು ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ತಗೊಂಡಿದೆ ಅನ್ಸುತ್ತೆ. ಹಾಗಾಗಿ ಸಾಕ್ಷಿ, ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಅಂತ ಯಾರ್ಯಾರಿದ್ದಾರೋ ಎಲ್ಲರಿಗೂ ಸಹ ರಕ್ಷಣೆ ಒದಗಿಸಬೇಕು ಅನ್ನುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಡ್ತು. ಅಲ್ಲಿಗೆ ನಿಲ್ಲಿಸಲಿಲ್ಲ, ಅದಕ್ಕೆ ಮುಂದಕ್ಕೆ ಹೋಗಿ ನೋಟಿಸನ್ನು ಕೊಟ್ಟಿದೆ. ಯಾರಿಗೆ? ರಾಜ್ಯ ಸರ್ಕಾರ ಮತ್ತು CBIಗೆ. ಯಾಕಂದ್ರೆ ಅವರೇ ತನಿಖೆ ಮಾಡಿದ್ದು, ಇವರು ತನಿಖೆ ಮಾಡಿಸಿದ್ದು. ಈ ಕೇಸನ್ನ ಮರು ತನಿಖೆ ಮಾಡೋದೇ ಆದರೆ ಯಾರ ಕೈಯಲ್ಲಿ ಮಾಡಿಸೋದು ಸೂಕ್ತ ಅಂತ ಸುಪ್ರೀಂ ಕೋರ್ಟ್ ಇವರಿಬ್ಬರನ್ನು ಕೇಳಿದೆ. ಯಾಕೆಂದ್ರೆ ಲೋಕಲ್ ಪೊಲೀಸ್ ಮಾಡಿದ್ದಾಯಿತು, CID ಮಾಡಿದ್ದಾಯಿತು, CBI ಮಾಡಿದ್ದಾಯಿತು, SIT ಆಯಿತು. ಇನ್ಯಾರ ಕೈಯಲ್ಲಿ ಮಾಡಿಸೋದು ಸೂಕ್ತ? ಇಷ್ಟು ಜನ ಮಾಡಿನೂ ಇನ್ನೂ ಅನುಮಾನಗಳು ಉಳ್ಕೊಂಡಿರೋದ್ರಿಂದ, ನ್ಯಾಯ ಪ್ರಧಾನ ಆಗಿಲ್ಲ ಅನ್ನುವಂಥ ಆರೋಪಗಳಿರೋದ್ರಿಂದ, ಆ ಸಂತ್ರಸ್ತೆಯ ತಾಯಿ ಬಂದು ನಮ್ಮ ಮುಂದೆ ನಿಂತಿರೋದ್ರಿಂದ, ನ್ಯಾಯಕ್ಕಾಗಿ ಬೇಡಿಕೆ ಇಡ್ತಿರೋದ್ರಿಂದ ಇದರ ಮರು ತನಿಖೆ ಆಗಬೇಕು ಅಂತಂದ್ರೆ ಯಾರ ಕೈಯಲ್ಲಿ ಮಾಡಿಸೋದು? ನಿಮ್ಮ ಸಲಹೆ ಏನು ಅಥವಾ ನಿಮ್ಮ ಅಭಿಪ್ರಾಯ ಏನು ಹೇಳಿ ಅಂತ ರಾಜ್ಯ ಸರ್ಕಾರ ಮತ್ತು CBIಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಆ ಮೂಲಕ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟಪಡಿಸ್ತಾ ಇದೆ, ಮರು ತನಿಖೆಗೆ ಒಲವು ಹೊಂದಿದ್ದೇವೆ. ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಒಳಪಡಿಸೋದಕ್ಕೆ ನಾವು ಮಾನಸಿಕವಾಗಿ ಓಕೆ ಅನ್ನುವ ರೀತಿಯಲ್ಲಿ ಇದಿದೆ. ಇಲ್ಲದೆ ಹೋದರೆ ರಾಜ್ಯ ಸರ್ಕಾರ CBIನ ಯಾಕೆ ಕೇಳಬೇಕಾಗಿತ್ತು, ಯಾರ ಕೈಯಲ್ಲಿ ಮರು ತನಿಖೆ ಮಾಡಿಸೋದು ಸೂಕ್ತ ಅಂತ. ಅಲ್ಲಿಗೆ ಈ ಕೇಸಿಗೆ ಒಂದು ದೊಡ್ಡ ಮಹತ್ತರವಾದಂತಹ ತಿರುವು ಸಿಕ್ಕ ಹಾಗೆ ಆಗತ್ತೆ. ಮರು ತನಿಖೆ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಈಗಲಾದರೂ ಈ ಮರು ತನಿಖೆ ಆದರೂ ಸಹ ಸುಪ್ರೀಂ ಕೋರ್ಟ್ ಒಂದು ಸೂಪರ್ವಿಷನ್ನಲ್ಲಿ ಸರಿಯಾಗಿ ಆದರೆ, ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಮಾಡಿದವರನ್ನ ರಕ್ಷಣೆ ಮಾಡಿದವರು, ರಕ್ಷಣೆ ಮಾಡುವವರಿಗೆ ಸಹಕರಿಸಿದವರು, ಅವರು ಸರ್ಕಾರದ ಮಟ್ಟದಿಂದ ಹಿಡಿದು ಪೊಲೀಸ್ ಲೆವೆಲ್ವರೆಗೆ ಒಬ್ಬೊಬ್ಬರಿಗೂ ಸಹ ಸರಿಯಾದ ಶಿಕ್ಷೆ ಆಗಬೇಕು ಅಂತಹದ್ದೊಂದು ನಿರೀಕ್ಷೆ ಈಗಿಟ್ಟುಕೊಳ್ಳಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆಲ್ಮೋಸ್ಟ್ ಮರು ತನಿಖೆಯ ಕಡೆಗೇನೆ ತನ್ನ ಒಲವಿದೆ ಅನ್ನೋದನ್ನ ಈ ಮೂಲಕ, ನಿನ್ನೆಯ ಬೆಳವಣಿಗೆಗಳ ಮೂಲಕ ತೋರಿಸ್ಕೊಟ್ಟಿದೆ. ಸೊ ಇದಿಷ್ಟು ಈಗ ಧರ್ಮಸ್ಥಳದ ವಿಚಾರದಲ್ಲಿ ಆಗಿರುವಂತಹದ್ದು. ಮರು ತನಿಖೆ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.